ಸ್ವಲ್ಪ ಹಿಂದೆ ಬನ್ನಿ. ರಿಪೋರ್ಟ್ ಮಾಡ್ತಾರೆ ಅಗ್ರಿಕಲ್ಚರ್ನವರು ರೆವಿನ್ಯೂನವರು ಸೇರಿ ಮಾಡ್ತಾರೆ. ಆ ಥರದ್ದು ಎಲ್ಲರೂ ಮಿಸ್ಟೇಕ್ ಆದರೆ ನಂಗೆ ಹೇಳಿ, ಬುದ್ಧಿಯವ್ರಿಗೆ ಹೇಳಿ. ಆಯ್ತು, ಈ ಕಡೆ ಬನ್ನಿ. ಆ ಕಡೆ ಹೋಗ್ಬೋದು, ಎಲಿವೇಶನ್ ತಹಸೀಲ್ದಾರ್ ಯಾರು? ಈಗ ರೈತರೆಲ್ಲ ಹೇಳೋದು, ಈಗ ನಾವೆಲ್ಲ ನೋಡಲ್ಲ, ಬಟ್ ಆದರೆ ಇಡೀ ತಾಲೂಕಿನಲ್ಲಿ ಎಲ್ಲೆಲ್ಲಿ ಈ ಥರದ್ದು ಒಣಗೋಗಿದೆ ಅದನ್ನೆಲ್ಲ ಆಳೆಗಳು ರಿಪೋರ್ಟ್ ಜಾಯಿಂಟ್ ಆಗಿ. ಸೊ ಈಗ ಒಂದು ರಿಪೋರ್ಟ್ ನಾವು ಪ್ರಿಲಿಮಿನರಿ ಕೊಡ್ತೀವಿ, ಬಟ್ ಅದು ಪರ್ಮನೆಂಟ್ ಒಂದಿದು ಎಂಟೈರ್ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲಿ ಈ ಥರದ್ದು ಬೆಳೆ ಹಾಕಿ ಒಣಗಿ ಕೈ ಸೇರಿರುವಂಥ ಪರಿಸ್ಥಿತಿ ಇದೆ, ಅವ್ರಿಗೆ ನೀರು ಯಾವುದು ರಿಪೋರ್ಟ್ ಮಾಡಿ. ಮತ್ತು ಒಬ್ಬ ರೈತ ಬಂದು ನಾನು ಸೇರಿಲ್ಲ ಅಂತ ಸರ್, ಈ ಏರಿಯಾದಲ್ಲಿ ಪೂರ್ತಿ ಒಣಗಿದೆ ಸರ್. ಬರೀ ಜಾಗ ಬಿಡಿ. ಯಾಕೆಂದ್ರೆ ರೈತರು ಪರವಾಗಿರೋರು ನಾವು ಇಲ್ಲಿ ಇಲ್ಲ ನೀರು ಸರ್ವೇಕ್ಷಣೆ 12 ಹೇಳಿದೆ ಕಾವಲಿ ಈ ಕಡೆಯಿಂದ ಒಂದು ಸ್ವಲ್ಪ ತಗೊಳ್ರಿ. ಯಾಕಂದ್ರೆ ಅಲ್ಲಿ ಮಾಡ್ಸೋದು ಇಲ್ಲಾಂದ್ರೆ ಈ ಥರದವೆಲ್ಲ ನಿಮ್ಗೆ ಅನುಕೂಲ ಆಗುತ್ತೆ ಅಂದರೆ ಈಗಲೇ ಬೇಕು ಆ ಥರ ಮಾಡ್ಸೋಣ. ಆ ಥರ ಒಂದು ಸರ್ ಕಬ್ಬು ಕಟ್ ಆಗ್ಬೇಕು ಫ್ಯಾಕ್ಟ್ರಿ ಅವ್ರಿಗೆ. ಆ ಕಡೆ ಹೋಗೋಣ, ಈ ಕಡೆ ಬಂದ್ರೆ ಪ್ರತಿ ವರ್ಷ ಹಿಂಗಾಗುತ್ತೆ. ಮನೆ ಟೈಲೆಂಟ್ ಯಾವಾಗಲೂ ಹಿಂಗೆ ಆಯ್ತಾ ಇರ್ತದೆ. ಹೋದ್ ಸರಿ ಪರವಾಗಿಲ್ಲ ಸರ್, ಹೋದ್ ಸರಿ ಪರವಾಗಿಲ್ಲ, ಈ ಸರಿ ಜಾಸ್ತಿ. ಈ ವರ್ಷ ಮಳೆ ಇಲ್ವಲ್ಲ, ಅವಲೇ ನೀರು ಇಲ್ಲ, ಮತ್ತೆ ಮಳೆನೂ ಓದಿಲ್ಲ ನಮಗೆ, ಮಳೆ ಅಡ್ಜಸ್ಟ್ ಆಗೋದು ಎರಡು ಇಲ್ಲದ ಈ ಕಬ್ಬು ಈ ಥರ ಆಯ್ತು. ಬಿಸಿ ಬೈಲ್ ಏನಿದೆ ಎಲ್ಲ ಇದೆ ಸರ್, ಒಳಗಡೆ ರಸ ಇಲ್ಲ, ಎಲ್ಲ ಫುಲ್ ಬೆಂಡಾಗೈತೆ, ಇಳುವರಿ ಬರಲ್ಲ. ಕಟಾವ್ ಮಾಡ್ಬೋದಾ? ಇದು ಬೇಡ ಅಂತಾರೆ ಸರ್. ಇದು ಒಳಗಡೆ ರಸ ಇಲ್ಲ, ಮಳೆ ಬಂದ್ರೆ ನೀರು ಬಂದಿರ್ತದೆ, ಸ್ವಲ್ಪ ರಸ ಇಲ್ಲ, ನೀರು ಆದಿರ್ತೀವಿ ಸ್ವಲ್ಪ ಹಸಿ ಮಾಡ್ತಾರೆ. ಹಿಂಗಾಗದೆ ಸರ್. ಈ ಕಡೆ ನೋಡಿ, ಈ ಕಡೆ ಗಂಟೆಗೂ ಹಾಕಲ್ಲ, ಅದನ್ನ ಗಂಟೆ ಕಟ್ಟಕ್ಕೂ ಹಾಕಲ್ಲ, ಇಲ್ಲೇ ಇಲ್ಲೇ ಅದು ವೇಸ್ಟ್ ಮಾಡ ಅದು ನಾನು ಒಂದು ಸ್ವಲ್ಪ ಇದಾಯ್ತು, ತಿರುಗಿ ಇಲ್ಲೂ ಒಂದು ಸ್ವಲ್ಪ ಕೆಸಿಪ್ನವ್ರಿಗೂ ಅವ್ರಿಗೂ ಪ್ರಾಬ್ಲಮ್ ಆಗ್ಯಾನು, ನಮ್ಮ ಜಾಗದಲ್ಲಿ ಮಾಡ್ಕೊತಾ ಇದ್ದಾರೆ ಅಂದ್ಬಿಟ್ಟು ಕೆಸಿಪ್ನವ್ರು ಸ್ವಲ್ಪ ಅದೊಂದು ಇದು ಮಾಡ್ಕೊಡಿ. ನಮಗೆ ಏನು ಅನ್ಕೊಂಡಿದೆ ಅಂದರೆ ಭಾಳ ತನುವಾದವರೇ ಇದ್ದುದರಿಂದ ಏನೂ ಇಲ್ಲ ಅಂತ. ಇವನು ನೋಡಿದ್ರೆ ಈ ಸಮಸ್ಯೆ ಏನು ಇನ್ನೂ 10 ವರ್ಷ ಓಡಾಡಿದ್ರು ಈ ಸಮಸ್ಯೆ ಬಗೆಯಲ್ಲ. ಅಷ್ಟೊಂದು ಹಗಲು ರಾತ್ರಿ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ಬಟ್ ಏನಾಗುತ್ತೆ, ಕಮರ್ಷಿಯಲ್ ಕ್ರಾಪ್ಗೆ
ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಪರಿಹಾರ ಏನಿದೆ NDRF ಅವಕಾಶ ಇರಲ್ಲ. ಸೊ ನಾವು ಯಾವ ಥರ ಮಾಡೋದು ಅಂತ ನಮಗೂ ಭಾಳ ಸೀರಿಯಸ್ ಇದೆ. ನಾವು ಯೋಚನೆ ಮಾಡಿ ಎಲ್ಲ ರಿಪೋರ್ಟ್ ತೊಗೊಂಡು ಮುಖ್ಯಮಂತ್ರಿಗಳ ಈ ಕಡೆ ಭಾಗದವ್ರಿಗೆ ನೀರು ಜಾಸ್ತಿ ಸಮಸ್ಯೆ ಇದೆ. ನೀರು ಕೊಟ್ಟರೆ ಮಧ್ಯ ಒಂದು ಭಾಗ ನೀರೈತೆ ಆಮೇಲೆ ಚಾನಲ್ಗಳು ಒಂದು ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಯ್ತು. ಆಮೇಲೆ ಏನಾದ್ರು ಸೊಸೈಟಿ ಸಾಲ ಮನ್ನಾ ಏನಾರು ಆದ್ರೆ ಬೆಳೆದ ನೋಡ್ಬಿಟ್ಟು ಏನೋ ಮಾಡಿಸ್ಕೊಡಿ ಸರ್. ಕೈ ಸೇರಿರುವಂಥ ಪರಿಸ್ಥಿತಿ ಇದೆ. ಅವ್ರಿಗೆ ನೀರು ಯಾವುದು ಮತ್ತೆ ಒಬ್ಬ ರೈತ ಬಂದು ನಾನು ಸೇರಿಲ್ಲ ಅಂತ ಪೂರ್ತಿ ಒಣಗಿದೆ ನೋಡ್ತಾರೆ ಎಲ್ಲನೂ ಬೋರಿದವ್ರು ಮಾತ್ರ ರಿಪೋರ್ಟ್ ಮಾಡ್ತಾರೆ. ಅಗ್ರಿಕಲ್ಚರ್ನವರು ರೆವಿನ್ಯೂನವರು ಸೇರಿ ಮಾಡ್ತಾರೆ. ಆ ಥರದ್ದು ಎಲ್ಲರೂ ಮಿಸ್ಟೇಕ್ ಆದರೆ ನಮಗೆ ಹಿರಿಯರಿಗೆ ಸಿಗುತ್ತೆ. ಯಾಕಂದ್ರೆ ಅಲ್ಲಿ ಮಾಡ್ತಾರೆ ಈ ಥರದವೆಲ್ಲ ನಿಮ್ಗೆ ಅನುಕೂಲ ಆಗುತ್ತೆ ಅಂದರೆ ಈಗಲೇ ಬೆಳೆ ಕಟ್ಟೋರು ಆ ಥರ ಕೋರ್ಟಲ್ಲಿದೆ ಇಶ್ಯೂ 50 ರೂಪಾಯಿ ಕೊಟ್ಟದ್ದು ಕೋರ್ಟಲ್ಲಿದೆ. ಅದನ್ನು ನೋಡೋಣ ಸೆಟ್ಲ್ ಮಾಡಿಸೋಣ. ಈಗ ಅದಕ್ಕೋಸ್ಕರ ಅವರು ನಮ್ಮ ಶುಗರ್ ಫ್ಯಾಕ್ಟ್ರಿ ಇದು ಮೈಸೂರು ಶುಗರ್ ಫ್ಯಾಕ್ಟ್ರಿ ಕೊಟ್ಟರು ಅದು ಸರೋಗುತ್ತೆ ಅಂತ ಕೊಡ್ಸೈತೆ. ಮೈಸೂರು ಶುಗರ್ ಫ್ಯಾಕ್ಟ್ರಿ ಕೊಟ್ಟೈತಲ್ಲ, ಮೈಸೂರು ಶುಗರ್ ಫ್ಯಾಕ್ಟ್ರಿ ಕೊಡಿಸಿದ್ದೀವಿ. ಅದಕ್ಕೋಸ್ಕರ ಇವು ಕೊಡಲೇಬೇಕಾಗುತ್ತೆ, ಕೋರ್ಟಲ್ಲಿದೆ. ಬಟ್ ನಿಮಗೆ ಇದನ್ನು ಕಟಾವನ್ನ ರಿಯಾಯಿತಿ ಮೇಲೆ ಮಾಡಲಿಕ್ಕೆ ಆದೇಶ. ಹೊರಗಡೆ ತರೋದು ನಿಲ್ಲಿಸಿ ಹೊರಗಡೆ ನಾಲೆಗಳೆಲ್ಲ ಬಟ್ ನಮ್ಮದು ಅದು ಒಪ್ಪಂದ ಇದೆಯಲ್ಲ ಅದು ಬಿಟ್ಟು ಹೊರಗಡೆ ಏರಿಯಾದಲ್ಲಿ ತರೋದು ನಿಲ್ಲಿಸಿ. ಈಗ ನೀರಿಲ್ಲ ಅಂತಂದ್ರೆ ಇಳುವರಿ ಕಡಿಮೆ ಬರುತ್ತಲ್ಲ ಅಣ್ಣ. ಈಗ ಇಳುವರಿ ಕಡಿಮೆ ಬರುತ್ತೆ. ಇನ್ನೊಂದು 2 ತಿಂಗಳು ಬಿಟ್ಟರೆ ಇನ್ನೂ ಕಡಿಮೆ. ಅದು ರೈತರು ಎಷ್ಟಾರ ಬರುತ್ತಲ್ಲ. ಕೆಲವು ಇನ್ನೂ 10 ತಿಂಗಳು ಕ್ಲಬ್ 10 ತಿಂಗಳು 9 ತಿಂಗಳು ಮಾಡೋಕ್ಕಾಗಲ್ಲ. ಅದು ಕಟಾವು ಮಾಡಿದ್ರೆ ಇಳುವರಿ ಸಿಗಲ್ಲ. ಯಾವುದು ಈ ಥರದ ಕಟಾವು ಬಂದಿದೆ ಅದನ್ನು ಮಾತ್ರ ಪ್ರಿಯಾರಿಟಿ ಮೇಲೆ. ಈಗ 5 ತಿಂಗಳು ಕಬ್ಬಲ್ಲಿ ಇದೆಯಲ್ಲ ಅಣ್ಣ, ಅದಕ್ಕೆ ನೀರೇ ಇಲ್ವಲ್ಲ, ಏನು ಮಾಡೋದು? ಅದಕ್ಕೆ ಅರ್ಥ ಮಾಡ್ಕೋ. ಯಾವುದು ಕಟಾವು ಮಾಡಿದ್ರು ಒಂದಷ್ಟಾರು ಸಿಗುತ್ತೆ ಮಿನಿಮಮ್ ಅಂತ ಅನ್ನೋದನ್ನ ಕಟಾವು ಮಾಡಿಸ್ಬೋದು. ಸೊ ಇದು ಪ್ರಯೋಜನನೇ ಇಲ್ಲ ಅಂತ ಅಂದಾಗ ಫ್ಯಾಕ್ಟ್ರಿಯನ್ನು ಕಟ್ ಮಾಡಿ ತಗೊಂಡು ಅದೇ ಅಣ್ಣ, ನಾವು ಆ ರೈತರಿಗೆ ಏನು ಮಾಡೋದು? ಪರಿಹಾರ ಸರ್ಕಾರದಿಂದ ಪರಿಹಾರದ ವ್ಯವಸ್ಥೆ ಮಾಡ್ತೀರಾ ಅಂತ ಮಾಡಿದ್ದಾರೋ ಅಥವಾ ರಿಜಿಸ್ಟರ್ ಆದವರಿಗೆ ಪರ್ಮಿಟ್ ಕೊಡೋದಕ್ಕೆ ಮಾಡಿದ್ದಾರೆ. ಬೆಳೆ ಆಧಾರದ ಮೇಲೆ ಯಾವಾಗ ಬೆಳೆ ಹಾಕಿದ್ದಾರೆ ಅದರ ಆಧಾರದ ಮೇಲೆ ಅವ್ರು 10 ತಿಂಗಳಿಗೂ 11 ತಿಂಗಳಿಗೂ ಇಟ್ಕೊಂಡು ಪರ್ಮಿಟ್ ಕೊಟ್ಟಿರ್ತಾರೆ. ಈಗ ನಿಮಗೆ ಇದು ಸೆಪ್ಟೆಂಬರ್ಗಿದೆ, ಅಕ್ಟೋಬರ್ಗಿದೆ. ಈ ಥರದ್ದು ಒಣಗಿರೋದನ್ನು ಸೊ ಬೇರೆ ಕಡೆ ಡಿಲೇ ಮಾಡಿ ಇದನ್ನು ಫಸ್ಟ್ ಕಟಾವು ಮಾಡೋದಕ್ಕೆ ಒಪ್ಪಲೇಬೇಕಾಗುತ್ತೆ. ಇಲ್ಲ ಫಸ್ಟ್ ನೋಡಪ್ಪ, ಮೊದಲು ಅವರಿಗೆ ವ್ಯಾಪ್ತಿ ಏನಿದೆ ಅದರಲ್ಲಿ ತಗೋಬೇಕು. ಒಂದು ಎರಡನೇದು ಯಾವುದು ಒಣಗ್ತಾ ಇದೆ ಅದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು. ಸೊ ಇವೆರಡನ್ನೂ ಮಸ್ಟ್ ಅಂಡ್ ಶೂಟ್ ಮಾಡಬೇಕು. ಅವ್ರಿಗೆ ಸಕ್ಕರೆ ಬೆಲೆನೂ ಕೂಡ DC ಅವರಿಂದ ಆರ್ಡರ್ನೇ ಮಾಡಿಸ್ತೀವಿ ಅಣ್ಣ. ಅವ್ರಿಗೆ ಸಕ್ಕರೆ ಬೆಲೆನೂ ಕೂಡ ಇದು ರೈಸ್ ಆಗಿಲ್ಲ.